ಪೇಲೋಡ್ಗೆ ಸಂಬಂಧಪಟ್ಟಂತಹ ಈ ಇನ್ಫಾರ್ಮೇಷನ್ಸನ್ನು ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಥರ್ಡ್ ಇಶ್ಯೂ ಏನಿದೆಯಲ್ಲ, ಈ ಒಂದು ಥರ್ಡ್ ಇಶ್ಯೂನಲ್ಲಿ ಬಿಹಾರದಲ್ಲಿ ಕಂಡಕ್ಟ್ ಮಾಡ್ತಾ ಇರುವಂತಹ ಈ ಒಂದು ಕಾಸ್ಟ್ ಸರ್ವೆ ಕೇಸಸ್, ಇದಕ್ಕೆ ಸಂಬಂಧಪಟ್ಟಂತೆ ಜುಡಿಷಿಯರಿ ಸಿಸ್ಟಮ್ ಹಾಗೂ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇವೆರಡರ ಮಧ್ಯೆ ನಡೀತಾ ಇರತಕ್ಕಂಥ ಒಂದು ಕ್ಲಾಶಸಲ್ಲಿ ಹೇಗೆ ಜುಡಿಷಿಯರಿ ಸಿಸ್ಟಮಿಂದ ಕೆಲವೊಂದಿಷ್ಟು ಒಪಿನಿಯನ್ ಬರ್ತಾ ಇದ್ದಾವೆ, ಜಡ್ಜ್ಮೆಂಟ್ಸ್ಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದನ್ನು ಇಶ್ಯೂ ಬೇಸ್ಡ್ ಮೇಲೆ ನಾವು ಈ ಒಂದು ಥರ್ಡ್ ಆರ್ಟಿಕಲನ್ನು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಫೋರ್ತ್ ಆರ್ಟಿಕಲ್ ನಡಿನಲ್ಲಿ ಇಂಡಿಯಾ ಹಾಗೂ ಗ್ರೀಸ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಹಿಸ್ಟಾರಿಕಲಿ ನಾವು ಯಾವ ರೀತಿಯಾದಂತಹ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ಕನೆಕ್ಟ್ ಮಾಡ್ಕೋಬೇಕು, ಜೊತೆಗೆ ಪ್ರೆಸೆಂಟ್ ಕಂಡೀಷನಲ್ಲಿ ಹೇಗೆ ಎರಡು ಕಂಟ್ರಿಗಳ ಮಧ್ಯೆ ಬೈಲ್ಯಾಟ್ರಲ್ ಟೈಸನ್ನು ಫೋಕಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಆರ್ಟಿಕಲನ್ನು ಕನೆಕ್ಟ್ ಮಾಡ್ಬೋದು. ಇನ್ನು ಫಿಫ್ತ್ ಆರ್ಟಿಕಲ್ ನಡಿನಲ್ಲಿ ಸೆಕ್ಷುವಾಲಿಟಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಒಂದು ಕಾಂಪ್ರಿಹೆನ್ಸಿವ್ ಆಗಿರುವಂತಹ ಪಾಲಿಸಿ ಬೇಕು, ನಾವು ಯಾವ ರೀತಿಯಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಇದ್ರ ಬಗ್ಗೆ ಅಷ್ಟೊಂದು ಕನ್ಸರ್ನನ್ನು ತೋರಿಸ್ತಾ ಇದ್ದೀವಿ ಅನ್ನುವಂತಹ ಎಡಿಟೋರಿಯಲ್ ಸೆಕ್ಷನಲ್ಲಿ ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡ್ಬೋದು. ಒಟ್ಟಾರೆಯಾಗಿ ಈ 5 ಆರ್ಟಿಕಲ್ಗಳನ್ನು ನಾವು ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಬೋದು. ಹಾಗಿದ್ರೆ ಮೊದಲನೇ ಆರ್ಟಿಕಲ್ 35 ಬಗ್ಗೆ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ, ಸೊ ಯಾವ ರೀತಿಯಾಗಿ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಹೇಳ್ತಾ ಇದ್ದಾರೆ, ಆರ್ಟಿಕಲ್ 35 ಅಥವಾ ಆರ್ಟಿಕಲ್ 370 ನಡಿನಲ್ಲಿ ನಾವು ಜಮ್ಮು ಕಾಶ್ಮೀರಕ್ಕೆ ಈ ಮೊದಲು ಸ್ಪೆಷಲ್ ಸ್ಟೇಟಸನ್ನು ಕೊಟ್ಟಿದ್ವಿ. ಈ ಒಂದು ಸ್ಪೆಷಲ್ ಸ್ಟೇಟಸನ್ನು 2019 ಆಗಸ್ಟ್ 5ರಂದು ರಿಪೀಲ್ ಮಾಡಿದೆ. ಇದೆಲ್ಲ ನಿಮಗೆ ಮಾಹಿತಿ ಗೊತ್ತಿದೆ. ಸೊ ಇದರಿಂದ ಸ್ಪೆಷಲ್ ಸ್ಟೇಟಸನ್ನು ರಿಮೂವ್ ಮಾಡ್ತಾ ಬೇರೆ ಸ್ಟೇಟ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇರುವಂತಹ ಸ್ಟೇಟಸನ್ನು ನಾವು ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಇವರು ಯಾವ ರೀತಿ ಅಂತ ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದ್ದಾರೆ, ಏನು ಬದಲಾವಣೆ ಆಗಿದೆ, ಆಲ್ರೆಡಿ ನಾವು ಇದನ್ನು ರದ್ದುಪಡಿಸಿದ್ದೀವಿ, ರದ್ದುಪಡಿಸಿದಾದ್ಮೇಲೆ ಏನು ಚೇಂಜಸ್ ಆಗಿದೆ ಅನ್ನುವಂಥ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ನಾವಿಲ್ಲಿ ಕಾಣ್ಬೋದು. ಮೊದಲನೇ ಹಂತದಲ್ಲಿ ಅವರು 3 ರೀತಿಯಾದಂಥ ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದ್ದಾರೆ. ಮೊದಲು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನಾವು ಈ ಮೊದಲು ಏನು ಸ್ಟೇಟಸನ್ನು ಕೊಟ್ಟಿದ್ವಲ್ಲ ಜಮ್ಮು ಕಾಶ್ಮೀರದಲ್ಲಿ, ಅವ್ರಿಗೆ ಒಂದು ಪರ್ಮನೆಂಟ್ ರೆಸಿಡೆಂಟ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು ಪ್ರೊವೈಡ್ ಮಾಡಿದ್ವಿ ಜಮ್ಮು ಕಾಶ್ಮೀರದಲ್ಲಿ. ಸೊ ಇದರಿಂದ ಆ ಒಂದು ಸ್ಟೇಟಲ್ಲಿ ರೆಸಿಡೆಂಟ್ ಇಲ್ಲದೇ ಇರತಕ್ಕಂತಹ ಜನರು ಏನಿರ್ತಾರೆ, ಬೇರೆ ಸ್ಟೇಟಿಂದ ಮೈಗ್ರೇಟ್ ಆಗಿರುವಂಥವ್ರು ಏನಿರ್ತಾರಲ್ಲ, ಅವರ ಒಂದು ಮೂಲಭೂತ ಹಕ್ಕುಗಳಿಗೆ ನಾವು ವೈಲೇಷನ್ ಮಾಡ್ದಂಗೆ ಆಗುತ್ತೆ. ಸಂವಿಧಾನದಲ್ಲಿ ನಾವು ಮೂಲಭೂತ ಹಕ್ಕುಗಳಿಗೆ ಇಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀವಿ, ಬೇಸಿಕ್ ರೈಟ್ಸನ್ನು ನಾವು ವೈಲೇಷನ್ ಮಾಡ್ದಂಗೆ ಆಗ್ತಿತ್ತು. ಹಿಸ್ಟಾರಿಕಲಿ ನಾವು ಏನು ಸ್ಟೇಟಸನ್ನು ಕೊಟ್ಟಿದ್ವಿ, ಅವರ ಒಂದು ಸ್ಟೇಟ್ಮೆಂಟನ್ನು ನೋಡಿದರೆ ಇಲ್ಲಿ ನಾನ್ ಪರ್ಮನೆಂಟ್ ರೆಸಿಡೆಂಟ್ಸ್ ಅಂತ ಏನಿದಾರಲ್ಲ, ಈ ನಾನ್ ಪರ್ಮನೆಂಟ್ ರೆಸಿಡೆಂಟ್ಸ್ ಅವ್ರಿಗೆ ಇರುವಂತಹ ಬೇಸಿಕ್ ರೈಟ್ ಅಥವಾ ಅವ್ರಿಗೆ ಇರುವಂತಹ ಬೆನಿಫಿಟನ್ನು ನಾವು ಡಿನೇ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇವಾಗ ಯೂನಿಯನ್ ಗೌರ್ಮೆಂಟ್ ಏನು ಡಿಸಿಷನನ್ನು ತೆಗೆದುಕೊಂಡಿದೆ, ಅವ್ರಿಗೂ ಸಹ ಫಂಡಮೆಂಟಲ್ ರೈಟ್ ಸಿಗುವಂತೆ ಮಾಡ್ತಾ ಇದೆ ಅಂತ. ಸೊ ಹಾಗಾಗಿ ಇವತ್ತು ನಾವು ಬೇರೆ ಸ್ಟೇಟಿಂದ ಇದ್ರೂ ಸಹ ನಾನು ಸಹ ಹೋಗ್ಬಿಟ್ಟು ಜಮ್ಮು ಕಾಶ್ಮೀರದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ನಾನು ಸಹ ಅಲ್ಲಿ ರೆಸಿಡೆನ್ಷಿಯಲ್ ಶಿಪ್ ಇರಲಿಲ್ಲ ಅಂದ್ರೂ ಸಹ ಏನು ಮಾಡ್ಬೋದು, ಅಲ್ಲಿ ಪ್ರಾಪರ್ಟಿಗಳನ್ನು ಖರೀದಿ ಮಾಡಲಿಕ್ಕೆ ನನಗೆ ರೈಟ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಚೇಂಜಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈಗ ಸುಪ್ರೀಂ ಕೋರ್ಟ್ ಹಿಯರಿಂಗ್ನ ಪ್ರಕಾರ ಇವ್ರು ಹೇಳಿರೋದು ಏನಂತಂದರೆ, ಅಲ್ಲಿರುವಂತಹ ಡಿಸ್ಕ್ರಿಮಿನೇಷನ್ಗೆ ಸಂಬಂಧಪಟ್ಟಂಥ ಒಂದು ಸ್ಟೇಟ್ಮೆಂಟನ್ನು ಕಾಣ್ಬೋದು. ಪರ್ಮನೆಂಟ್ ರೆಸಿಡೆಂಟ್ ಹಾಗೂ ನಾನ್ ಪರ್ಮನೆಂಟ್ ರೆಸಿಡೆಂಟ್ಗೆ ಸಂಬಂಧಪಟ್ಟಂಥ ಒಂದು ಸ್ಟೇಟ್ಮೆಂಟನ್ನು ಕಾಣಿದ್ವಿ. ಈ ಒಂದು ಆರ್ಟಿಕಲ್ 35A ಏನಿದೆಯಲ್ಲ, ಇದನ್ನು 1954 ಆರ್ಟಿಕಲ್ 370 ಅನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಸಂವಿಧಾನದಲ್ಲಿ ಸ್ಪೆಷಲ್ ಸ್ಟೇಟಸನ್ನು ಕೊಟ್ಟಿದ್ವಿ. ಈ ಒಂದು ಹಿಸ್ಟಾರಿಕಲ್ ರಾಂಗನ್ನು ನಾವು ಚೇಂಜ್ ಮಾಡಿದ್ವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಅವರು ಕನ್ಸಿಡರ್ ಮಾಡೋದಾದರೆ, ಇವಾಗ ಇನ್ನೊಂದು ಈ ಒಂದು ಆರ್ಟಿಕಲ್ 35 ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿಯನ್ನು ವೈಲೇಷನ್ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಈ ಮೊದಲು ಕೊಟ್ಟಿರುವಂತಹ ಒಂದು ಸ್ಟೇಟಸನ್ನು ನೋಡಿದರೆ ಜಮ್ಮು ಕಾಶ್ಮೀರ ಅಲ್ಲಿರುವಂತಹ ರೈಟ್ ಟು ಇಕ್ವಾಲಿಟಿಯನ್ನು ಕನೆಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕಂಡೀಷನ್ಸನ್ನು ನಾವು ಕಾಣ್ಬೋದು. ಸೊ ಹಿಸ್ಟಾರಿಕಲಿ ಪ್ರೊವೈಡ್ ಮಾಡಿರುವಂತಹ ಈ ಒಂದು ಆರ್ಟಿಕಲ್ 35ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ, ಇವಾಗ ಅದನ್ನು ರಿಮೂವ್ ಮಾಡಿದ್ದಾರೆ, ರಿಪೀಲ್ ಮಾಡಿದ್ದಾರೆ. ಪ್ರೆಸೆಂಟ್ ಕಂಡೀಷನಲ್ಲಿ ಇದು ಆಲ್ರೆಡಿ ನೋಡಿದ್ವಿ, ಹಿಸ್ಟಾರಿಕಲಿ ಕೊಟ್ಟಿರುವಂಥ ಈ ಒಂದು ರಾಂಗನ್ನು ಫ್ಯೂಚರ್ ಜನ್ರೇಷನ್ಗೂ ಸಹ ಇಂಪ್ಯಾಕ್ಟ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ರಿಮೂವ್ ಮಾಡಿದ್ದಾರೆ, ರದ್ದುಪಡಿಸಿದ್ದಾರೆ ಅನ್ನುವಂಥದ್ದಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ 2019. ಇದು ಆಲ್ರೆಡಿ ನಾವು ಇದನ್ನು ಕನೆಕ್ಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ನಾವು ರಿಮೂವ್ ಮಾಡಿರೋದ್ರಿಂದ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಈ ಒಂದು ಸ್ಟೇಟ್ಮೆಂಟ್ ನಡಿನಲ್ಲಿ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದು. ಆರ್ಟಿಕಲ್ 335A ಅನ್ನು ರಿಮೂವ್ ಮಾಡಿದಾದ ಮೇಲೆ ಇನ್ಕ್ರೀಸ್ ಆಗಿದೆ ಇನ್ವೆಸ್ಟ್ಮೆಂಟ್ಗಳು, ಹೂಡಿಕೆ ಇನ್ಕ್ರೀಸ್ ಆಗಿದೆ, ಹಾಗೂ ಟೂರಿಸಂ ಆ್ಯಕ್ಟಿವಿಟೀಸ್ಗಳು ಇನ್ಕ್ರೀಸ್ ಆಗಿದೆ, ಹೋಟೆಲ್ ಡೆವಲಪ್ಮೆಂಟು ಸಹ ಇನ್ಕ್ರೀಸ್ ಆಗಿರುವಂಥದ್ದನ್ನು ನಾವು ಕಾಣ್ಬೋದು. ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಟೂರಿಸ್ಟ್ ಸಂಖ್ಯೆ 16 ಲ್ಯಾಕ್ಗೂ ಸಹ ರೀಚ್ ಆಗಿದೆ ಅನ್ನುವಂಥ ಒಂದು ಇನ್ಫಾರ್ಮೇಷನ್ಸನ್ನು ಇವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅಂದರೆ ಅಬಾರ್ಗೇಷನ್ ಮಾಡಿದಾದಮೇಲೆ ಅಥವಾ ರದ್ದುಪಡಿಸಿದಾದಮೇಲೆ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗಿದೆ ಅಂತ. ಇದರೊಂದಿಗೆ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರ ಒಂದು ಕ್ವಶನ್ ಏನಂತಂದರೆ, ಇಲ್ಲಿ ಫೆಡರಲಿಸಮ್ ಸ್ಟ್ರಕ್ಚರ್ಗೆ ಒಂದು ಕ್ವಶನನ್ನು ಹಾಕಿದ್ದಾರೆ. ಯಾಕೆಂದರೆ ನಾವು ಪ್ರೆಸಿಡೆನ್ಷಿಯಲ್ ಆರ್ಡರ್ನ ಮುಖಾಂತರ ಜಮ್ಮು ಕಾಶ್ಮೀರದ ಒಂದು ಸ್ಟೇಟಸನ್ನು ರಿಮೂವ್ ಮಾಡಿದ್ದೀವಿ.
ಆದರೆ ಇವರು ಹಿಂಗೆ ಕ್ವಶನ್ ಮಾಡ್ತಾ ಇದ್ದಾರೆ ಅಂದರೆ ಪ್ರೆಸಿಡೆಂಟ್ ಅವರು ರಿಮೂವ್ ಮಾಡುವಂತಹ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೇಕಾಗಿತ್ತು. ಸ್ಟೇಟ್ ಲೆಜಿಸ್ಲೇಚರ್ನ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೇಕಾಗಿತ್ತು. ಕನ್ಸಲ್ಟೇಷನನ್ನು ತೆಗೆದುಕೊಳ್ಳದೆ ಅವರು ಪ್ರೆಸಿಡೆನ್ಷಿಯಲ್ ರೂಲನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನುವಂಥದ್ದಾಗಿ. ಸೊ ಹಾಗಾಗಿ ಈ ಒಂದು ಕ್ವಶನನ್ನು ಕೇಳಿದ್ದಾರೆ. ಫೆಡರಲಿಸಮ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ಗೆ ಈ ಒಂದು ಕ್ವಶನನ್ನು ಕೇಳಿರೋದಾಗಿಯೂ ಸಹ ಈ ಆರ್ಟಿಕಲ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ 2019 ರಿಪೀಲ್ ಮಾಡಿರ್ತಕ್ಕಂತಹ ಈ ಒಂದು ಬಿಲ್ ನಮಗೆ ಇಂಪಾರ್ಟೆಂಟ್. 2019ರಲ್ಲಿ ಮಾಡಿರ್ತಕ್ಕಂತಹ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಆರ್ಗನೈಜೇಷನ್ ಬಿಲ್, ಜಮ್ಮು ಕಾಶ್ಮೀರ್ ಸ್ಟೇಟ್ ರಿಆರ್ಗನೈಜೇಷನ್ ಬಿಲ್ ನಡಿನಲ್ಲಿ ಎರಡು ರೀತಿಯಾಗಿ ನಾವು ಯೂನಿಯನ್ ಟೆರಿಟರಿಯನ್ನು ಮಾಡಿದ್ದೀವಿ. ಸೊ ಎರಡು ಯೂನಿಯನ್ ಟೆರಿಟರಿನಲ್ಲಿ ಒಂದು ಜಮ್ಮು ಆ್ಯಂಡ್ ಕಾಶ್ಮೀರನ್ನು ಕಾಣ್ಬೋದು, ಇನ್ನೊಂದು ಲಡಾಖ್ ರೀಜನನ್ನು ಕಾಣುವಂಥದ್ದು. ಜಮ್ಮು ಕಾಶ್ಮೀರ್ ವಿತ್ ಲೆಜಿಸ್ಲೇಚರ್ ಇದೆ, ಲಡಾಖ್ ವಿತೌಟ್ ಲೆಜಿಸ್ಲೇಚರ್ ಇದೆ, ಇದೊಂದು ಇರ್ಬೋದು. ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ರಿಸರ್ವೇಷನ್ ಬಿಲ್ಲನ್ನು 2019ನಲ್ಲೇ ನೋಡ್ತೇವೆ. 2019ನಲ್ಲಿ ರಿಸರ್ವೇಷನ್ ಬಿಲ್ ನಡಿನಲ್ಲಿ ಒಂದು ಎಜುಕೇಷನಲ್ಲಿ ಸಹ ಅವ್ರಿಗೆ ರಿಸರ್ವೇಷನನ್ನು ಕೊಡುವಂಥದ್ದಾಗಲಿ ಹಾಗೂ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಸಹ ಕೊಡಲಿಕ್ಕೆ ಒಂದು ರಿಸರ್ವೇಷನನ್ನು ಪ್ರೊವೈಡ್ ಮಾಡಬೇಕಂತ ಸಪ್ರೇಟ್ ಆಗಿರುವಂಥ ಒಂದು ಬಿಲ್ಲನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ರೀತಿಯಾದಂಥ ಇನ್ಫಾರ್ಮೇಷನ್ಸನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಸ್ಪೆಷಲ್ ಸ್ಟೇಟಸ್ ಹಾಗೂ ನಾವು ಮೇನ್ಸಲ್ಲಿ ಆನ್ಸರ್ ರೈಟಿಂಗನ್ನು ಬರೆಯುವಾಗ ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಯೂಸ್ ಮಾಡಿದ್ದಾರೆ, ಪಾಸಿಟಿವ್ ಸೈಡನ್ನು ಮೆನ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಇನ್ಫಾರ್ಮೇಷನ್ಸನ್ನು ಕನೆಕ್ಟ್ ಮಾಡ್ಬೋದು. ಸೊ ಈ ಆರ್ಟಿಕಲ್ ನಿಮಗೆಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಆರ್ಟಿಕಲ್ ಗಮನ ಹರಿಸೋದಾದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟಲ್ಲಿ ಕನೆಕ್ಟ್ ಮಾಡ್ತಾ ಇಸ್ರೋ ಲಾಂಚ್ ಮಾಡ್ತಾ ಇರುವಂತಹ ಆದಿತ್ಯ L1 ಸೆಪ್ಟೆಂಬರ್ 2ನೇ ತಾರೀಕಿನಂದು ಲಾಂಚ್ ಮಾಡ್ತಾ ಇದ್ದಾರೆ. ಸನ್ನನ್ನು ಸ್ಟಡಿ ಮಾಡಲಿಕ್ಕೆ ಈ ಒಂದು ಪ್ರೋಗ್ರಾಮ್ ಆದಿತ್ಯ L1 ಲಾಂಚ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿಯಂಥ ಇನ್ಫಾರ್ಮೇಷನ್ಸನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು. ಮೊದಲೇದಾಗಿ ಲಾಂಚ್ಗೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಆಲ್ರೆಡಿ ನೋಡಿದ್ವಿ. ಶ್ರೀಹರಿಕೋಟದಿಂದ ಸೆಪ್ಟೆಂಬರ್ 2ನೇ ತಾರೀಕಿನಂದು ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸನ್ನನ್ನು ಅಬ್ಸರ್ವ್ ಮಾಡಲಿಕ್ಕೆ ಈ ಒಂದು ಪ್ರೋಗ್ರಾಮ್ ನಮಗೆ ಸಹಕಾರಿಯಾಗುತ್ತೆ. ಇನ್ನು ಈ ಒಂದು ಪ್ರೋಗ್ರಾಮಿಂದ ನಮ್ಗೆ ಏನು ಬೆನಿಫಿಟ್ ಇದೆ, ಸನ್ನನ್ನು ಕಂಪ್ಲೀಟಾಗಿ ನಾವು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅಂತ. ಇಲ್ಲಿರುವಂತಹ ಲ್ಯಾಗ್ರೇಂಜ್ ಪಾಯಿಂಟ್ ನಮಗೆ ಇಂಪಾರ್ಟೆಂಟ್. ಲ್ಯಾಗ್ರೇಂಜ್ ಪಾಯಿಂಟ್ ಅಂದರೆ ಏನು, ಇದು ಸಹ ನಮಗೆ ಪ್ರಿಲಿಮ್ಸಲ್ಲಿ ಸಹಕಾರಿಯಾಗುತ್ತೆ. ಈ ಒಂದು ಪಾಯಿಂಟ್ಗೆ ಸಂಬಂಧಪಟ್ಟಂತೆ ನಾವು ಈ ಪರ್ಟಿಕ್ಯುಲರ್ಲಿ ಈ ಪಾಯಿಂಟನ್ನು ಯಾಕೆ ಚೂಸ್ ಮಾಡ್ತೀವಿ, ಇದಕ್ಕೆ ಕಾರಣ ಏನಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಆರ್ಬಿಟ್ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಅಡ್ವಾಂಟೇಜಸನ್ನು ನೋಡಿದರೆ ಇಲ್ಲಿ ಒಟ್ಟಾರೆಯಾಗಿ ನಾವು 7 ರೀತಿಯಾದಂಥ ಪ್ಲೇ ಲೋಡ್ಸ್ಗಳನ್ನು ಬಿಡ್ತಾ ಇದ್ದೀವಿ. 7 ಪ್ಲೇ ಲೋಡ್ಸಲ್ಲಿ 4 ಪ್ಲೇ ಲೋಡ್ಸ್ ಏನಿದಾವಲ್ಲ ಇದು ಸನ್ಗೆ ಸಂಬಂಧಪಟ್ಟಂತಹ ಸ್ಪೇಸನ್ನು ಅಥವಾ ಅಟ್ಮಾಸ್ಫಿಯರನ್ನು ಸ್ಟಡಿ ಮಾಡುತ್ತೆ. ಫೋಟೋಸ್ಪಿಯರ್, ಕ್ರೋಮೋಸ್ಪಿಯರ್, ಕರೋನಾ ಇವನ್ನೆಲ್ಲ ಸ್ಟಡಿ ಮಾಡಲಿಕ್ಕೆ ಇನ್ನು ರಿಮೈನಿಂಗ್ 4 ಪ್ಲೇ ಲೋಡ್ ಇದಾವಲ್ಲ ಈ ಪ್ಲೇ ಲೋಡಲ್ಲಿ ಈ ಒಂದು ಸ್ಪೇಸ್ಗೆ ಸಂಬಂಧಪಟ್ಟಂತಹ ಪಾರ್ಟಿಕಲ್ಸ್ಗಳನ್ನು ಸ್ಟಡಿ ಮಾಡಲಿಕ್ಕೆ ನಾವು ಕನ್ಸಿಡರ್ ಮಾಡ್ಬೋದು. ಈ ಒಂದು ಇಮೇಜನ್ನು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಒಂದು ಸ್ಟ್ರಕ್ಚರನ್ನು ನೋಡಿದಾಗ ಇಲ್ಲಿ ಇದನ್ನು ಈ ಏನು ಪಾರ್ಟ್ಸ್ಗಳಿದಾವಲ್ಲ ಇದನ್ನು ಔಟರ್ ಲೇಯರಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಇನ್ನರ್ ಲೇಯರಲ್ಲಿ ನಾವು ಈ ಪಾರ್ಟ್ಗಳನ್ನು ಕನ್ಸಿಡರ್ ಮಾಡ್ಬೋದು. ಇನ್ನರ್ ಲೇಯರಲ್ಲಿ ಇನ್ನರ್ ಕೋರ್ ಇದೆ, ರೇಡಿಯೇಟಿವ್ ಝೋನ್ ಅಂತ ಕನ್ವೆಕ್ಷನ್ ಝೋನ್, ಈ ರೀತಿಯಾಗಿ 3 ಝೋನ್ಸ್ಗಳಿದ್ದಾವೆ. ಔಟರ್ ಲೇಯರ್ ನಡಿನಲ್ಲಿ ನಾವು ನೋಡಿದಾಗ ಫೋಟೋಸ್ಪಿಯರ್, ಕ್ರೋಮೋಸ್ಪಿಯರ್ ಹಾಗೂ ಕೊರೋನಾ. ಈ ಸ್ಪಿಯರ್ಸ್ಗಳನ್ನು ಔಟರ್ ಲೇಯರಲ್ಲಿ ಕಂಡುಬರ್ತಕ್ಕಂತಹ ಈ ಲೇಯರ್ಗಳನ್ನು ಸ್ಟಡಿ ಮಾಡಲಿಕ್ಕೇ ನಾವು ಈ ಒಂದು ಆದಿತ್ಯ L1 ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಆಸ್ಪೆಕ್ಟ್ ಏನಂತಂದರೆ ಈ L1 ಪಾಯಿಂಟನ್ನು ನಾವು ಯಾಕೆ ಚೂಸ್ ಮಾಡಿದ್ದೀವಿ ಅಂತ. L1 ಪಾಯಿಂಟ್ ಅಂದರೆ ಏನು ಅನ್ನೋದು ಸಹ ನಮಗೆ ಇಂಪಾರ್ಟೆಂಟ್. ಇಲ್ಲಿ ಸನ್ ಹಾಗೂ ಅರ್ತ್ ಇವೆರಡರ ಮಧ್ಯೆ L1 ಪಾಯಿಂಟ್ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಲಾರ್ಜರ್ ಬಾಡಿ ಹಾಗೂ ಸ್ಮಾಲರ್ ಬಾಡಿ, ಇವೆರಡು ಬಾಡೀಸ್ಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ತನ್ನದೇ ಆದಂತಹ ಗುರುತ್ವಾಕರ್ಷಣ ಬಲಗಳು ಎರಡೂ ಬಾಡೀಸಲ್ಲಿ ಕಂಡುಬರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಎರಡೂ ಹತ್ರನೂ ಇರುತ್ತೆ. ಅಂದರೆ ಸ್ಪೇಸಲ್ಲಿರ್ತಕ್ಕಂಥ ಆಬ್ಜೆಕ್ಟಿವ್ಗಳನ್ನು ಗ್ರಾವಿಟೇಷನಲ್ ಪುಲ್ನ ಒಂದು ಫೋರ್ಸ್ನಿಂದ ಅವು ತಮ್ಮ ಕಡೆ ಅಟ್ರಾಕ್ಷನ್ ಮಾಡ್ಕೊಳ್ತವೆ, ತಮ್ಮ ಒಂದು ಅಟ್ಮಾಸ್ಫಿಯರ್ಗೆ ಅಟ್ರಾಕ್ಷನ್ ಮಾಡ್ಕೊಳ್ಳುವಂಥ ಒಂದು ಫಿನಾಮಿನ. ಈ ಒಂದು ವಿದ್ಯಮಾನದಲ್ಲಿ ಎರಡೂ ಬಾಡೀಸ್ಗಳ ಮಧ್ಯೆ ಇರುವಂತಹ ಈ ಒಂದು ಗ್ರಾವಿಟೇಷನಲ್ ಪುಲ್ ಏನಿರುತ್ತಲ್ಲ ಅದು ಸ್ಟೇಬಲ್ ಆಗಿಬಿಡುತ್ತೆ. ನಾವು ಥರ್ಡ್ ಆಬ್ಜೆಕ್ಟಿವನ್ನು ಬಿಟ್ಟರೆ, ಈ ಒಂದು ಆದಿತ್ಯ L1 ಮಿಷನನ್ನು ಬಿಟ್ಟರೆ ಈ ಒಂದು ಸ್ಪೇಸ್ ಕ್ರಾಫ್ಟ್ ಏನು ಮಾಡ್ಬೋದು, ಈ ಒಂದು ಪಾಯಿಂಟ್ ನಡಿನಲ್ಲಿ ಸ್ಟೇಬಲ್ ಆಗಿ ಇರಲಿಕ್ಕೆ ಸಾಧ್ಯತೆ ಇದೆ. ಸೊ ಒಟ್ಟಾರೆಗೆ 5 ಪಾಯಿಂಟ್ಸ್ಗಳಿದ್ದಾವೆ. ಈ 5 ಪಾಯಿಂಟ್ಸ್ಗಳಲ್ಲಿ ಭಾರತ ಚೂಸ್ ಮಾಡ್ಕೊಂಡಿರೋದು L1. ಸೊ ಈ ಹಂತದಲ್ಲಿ ನಮಗೆ ಬೇಕಾಗಿರೋದು ಪ್ಲೇ ಲೋಡ್ ಬಗ್ಗೆ ಹಾಗೂ ಇದರ ಒಂದು ಆಬ್ಜೆಕ್ಟಿವನ್ನು ನಾವು ಕನ್ಸಿಡರ್ ಮಾಡಿದ್ರೆ ಸ್ಪೆಸಿಫಿಕಲಿ ಏನೇನು ಸ್ಟಡಿ ಮಾಡಲಿಕ್ಕೆ ನಾವು ಇದು ಆಲ್ರೆಡಿ ನೋಡಿದ್ವಿ. ಇದರಲ್ಲಿರುವಂತಹ
ಫೋಟೋಸ್ಪಿಯರ್, ಕ್ರೋಮೋಸ್ಪಿಯರ್ ಆ್ಯಂಡ್ ಕೊರೋನಾ, ಈ ಎಲ್ಲ ಸ್ಪೇಸಲ್ಲಿ ಯಾವ ರೀತಿಯಾಗಿ ವಿದ್ಯಮಾನಗಳು ನಡೀತಾ ಇದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಆಗಿರ್ಬೋದು. ಹಾಗೂ ಇವಾಗ ಸನ್ನಿಂದ ನಮಗೆ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ನಮ್ಮ ಭೂಮಿ ಮೇಲಿರ್ತಕ್ಕಂಥ ಒಂದು ವೆದರ್ ಪ್ಯಾಟರ್ನ್ ಸಣ್ಣ ಒಂದು ರೇಡಿಯೇಷನ್ ಮುಖಾಂತರ ಸಾಕಷ್ಟು ಇಂಪ್ಯಾಕ್ಟನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಸನ್ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ, ಸನ್ನಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಇದರಿಂದ ನಾವು ಈಸಿಯಾಗಿ ನಮ್ಮ ಭೂಮಿ ಮೇಲೆ ಆಗ್ತಕ್ಕಂಥ ಇಂಪ್ಯಾಕ್ಟನ್ನು ಸ್ಟಡಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದರೆ ಇಲ್ಲಿರುವಂತಹ ಟೆಲಿಸ್ಕೋಪ್ನ ಇಂಪಾರ್ಟೆನ್ಸನ್ನು ನೋಡಿದರೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂಥ ಇಮೇಜಿಂಗ್ ಆಗಲಿ, ಹಾಗೂ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಆಗಲಿ, ಹೈ ಎನರ್ಜಿ L1 ಆರ್ಬಿಟಿಂಗ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್, ಈ ರೀತಿಯಾದಂತಹ ಪೇಲೋಡ್ಗಳನ್ನು ನಾವಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಲ್ಯಾಗ್ರೇಂಜ್ ಪಾಯಿಂಟ್ ಇಂಪಾರ್ಟೆಂಟ್. ಇದನ್ನು ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ, ಎರಡು ಬಾಡಿಗಳ ಮಧ್ಯೆ ಗ್ರಾವಿಟೇಷನಲ್ ಪುಲ್ ಕಂಪ್ಲೀಟಾಗಿ ಝೀರೋ ಆದಮೇಲೆ ಹೊರಗಿನ ಒಂದು ಇನ್ಫ್ಲೂಯೆನ್ಸ್ ಇಲ್ಲ, ಅಂದರೆ ನಾವು ಹೆಚ್ಚು ಕಂಟ್ರೋಲ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಆಬ್ಜೆಕ್ಟು ನಾರ್ಮಲಿ ಸ್ಟೇಬಲ್ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯಾಗಿ ನಾವು ಈ ಒಂದು ಆರ್ಟಿಕಲ್ನ ಕನೆಕ್ಟ್ ಮಾಡ್ಬೋದು. ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಎಕ್ಸಾಮಿನೇಷನಲ್ಲಿ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಇದು ಇಶ್ಯೂ ನಮಗೆ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಮೇನ್ಸಲ್ಲಿ ನಾವು ತುಂಬ ಇಂಪಾರ್ಟೆಂಟ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಸಂವಿಧಾನಾತ್ಮಕವಾಗಿ ಈ ಒಂದು ಆರ್ಟಿಕಲಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಸಂವಿಧಾನಾತ್ಮಕವಾಗಿ ಜನಗಣತಿಯನ್ನು ಕಂಡಕ್ಟ್ ಮಾಡಲಿಕ್ಕೆ ಏನಾದರೂ ಪ್ರೊವಿಷನ್ಸ್ಗಳಿದೆಯಾ, ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಇಂಟರ್ಫಿಯರ್ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ರೀಸೆಂಟಾಗಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ದಿನ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ನೀವು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಹೇಳಬೇಕಾಗಿರೋದು, ವರ್ಲ್ಡ್ ಪಾಪ್ಯುಲೇಷನ್ ಡೇನ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಜುಲೈ 11ನೇ ತಾರೀಕಿನಂದು ಸೆಲೆಬ್ರೇಟ್ ಮಾಡಿದ್ದೀವಲ್ಲ ರೀಸೆಂಟಾಗಿ. ಇದಕ್ಕೆ ಸಂಬಂಧಿಸಿದಂತೆ ಥೀಮ್ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ವರ್ಲ್ಡ್ ಪಾಪ್ಯುಲೇಷನ್ ಡೇ ದಿನ ಯೂನಿಯನ್ ಗೌರ್ಮೆಂಟ್ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಏನಂತಂದರೆ, ಸೆನ್ಸಸ್ ಆ್ಯಕ್ಟ್ನ ಆಧಾರದ ಮೇಲೆ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡ್ತಕ್ಕಂತಹ ಅಧಿಕಾರ ಪವರ್ ಯಾರಿಗಿರುತ್ತೆ, ಯೂನಿಯನ್ ಗೌರ್ಮೆಂಟಿಗೆ ಮಾತ್ರ ಇರುತ್ತೆ. ಸ್ಟೇಟ್ ಗೌರ್ಮೆಂಟ್ ಇದನ್ನು ಮಾಡಬಾರ್ದು ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ವೈಲೇಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಯೂನಿಯನ್ ಲಿಸ್ಟ್ ಎಂಟ್ರಿ 69 ಅಡಿನಲ್ಲಿ, ಅದರಲ್ಲೂ 7th ಶೆಡ್ಯೂಲ್ನಲ್ಲಿ ಸಂವಿಧಾನಾತ್ಮಕವಾಗಿ ಪವರ್ ಇದೆ ಯೂನಿಯನ್ ಗೌರ್ಮೆಂಟ್ಗೆ. ಸೊ ಹಾಗಾಗಿ ಇಲ್ಲಿ ಬಿಹಾರ್ ಕಂಡಕ್ಟ್ ಮಾಡ್ತಾ ಇರುವಂಥ ಕ್ಯಾಸ್ಟ್ ಸೆನ್ಸಸ್, ಬಿಹಾರ್ ಏನು ಮಾಡ್ತಾ ಇದೆ ಅಂದರೆ, ಇಲ್ಲಿ ಫೇಸ್ ವೈಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಕಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದಾರೆ. ಇದರ ಅವಶ್ಯಕತೆ ಅವ್ರಿಗೆ ಏನಿದೆ, ಇವರ ಒಂದು ರೀಸನ್ಸ್ ಯಾವ ರೀತಿಯಾಗಿದೆ ಅನ್ನೋದು ನಮಗೆ ಇಲ್ಲಿ ಇಂಪಾರ್ಟೆಂಟ್. ನಾವು ಬಿಹಾರದಲ್ಲಿರುವಂತಹ ಕಂಡೀಷನ್ಸನ್ನು ನೋಡಿದರೆ, ಬಿಹಾರದಲ್ಲಿ ಯಾವ ರೀತಿಯಂಥ ಕ್ಯಾಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಿ ಯಾವ ರೀತಿಯಾಗಿದೆ ಅಂದರೆ 50% OBC ಕ್ಯಾಟಗರೈಸೇಷನನ್ನು ನೋಡ್ತೇವೆ. ಇದರಲ್ಲಿ 2% ಯಾವುದೇ ರೀತಿಯಾದಂಥ ಕ್ಯಾಲ್ಕುಲೇಷನ್ ಇರದೇ ಇರತಕ್ಕಂಥ ಪಾಪ್ಯುಲೇಷನ್ಸ್ಗಳಿದ್ದಾವೆ. ಇನ್ನು ಅಪ್ಪರ್ ಕಾಸ್ಟ್ 15%, ಇದರಲ್ಲಿ ಅಗೇನ್ ಮತ್ತು ಸಬ್ ಕ್ಲಾಸ್ ಇದೆ, ರಾಜ್ಪೂತ್, ಬ್ರಾಹ್ಮಿನ್, ಈ ರೀತಿಯಂಥ ಕ್ಲಾಸಿಫಿಕೇಷನ್. ದಲಿತ್ 16%, ಮುಸ್ಲಿಂ 17%, ಈ ರೀತಿಯಂಥ ಕ್ಯಾಟಗರೈಸೇಷನನ್ನು ಕಾಣ್ಬೋದು. ಸೊ ಇಲ್ಲಿ ಸಬ್ ಕಾಸ್ಟು ಸಹ ತುಂಬ ವೇರಿಯೇಷನ್ಸ್ ಇರೋದ್ರಿಂದ ಪ್ರಾಪರ್ ಆಗಿರುವಂಥ ಒಂದು ಡೇಟಾ ಬೇಕಾಗಿದೆ ಸ್ಟೇಟ್ ಗೌರ್ಮೆಂಟಿಗೆ. ಸೊ ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಒಂದು ಪ್ರಾಪರ್ ಆಗಿರುವಂಥ ಅನಲೈಸಿಸನ್ನು ಮಾಡ್ತಾ ಇದೆ. ಕರೆಕ್ಟಾಗಿ ಇಲ್ಲಿ ಕಾಸ್ಟ್ ಆಧಾರದ ಮೇಲೆ ನಾವು ಸೆಗ್ರಿಗೇಷನ್ಸನ್ನು ಮಾಡಬೇಕು. ಇದರ ಒಂದು ಕನ್ಸರ್ನ್ ಬಿಹಾರ್ ಗೌರ್ಮೆಂಟ್ನ ಒಂದು ಆರ್ಗ್ಯುಮೆಂಟ್ ಯಾವ ರೀತಿಯಾಗಿದೆ ಅಂತಂದರೆ, SC ST ಅಥವಾ ಸೋಷೋ ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಇವು ಎಲ್ಲಕ್ಕೂ ಸಹ ಅಫರ್ಮೇಟಿವ್ ಆ್ಯಕ್ಷನ್ಸನ್ನು ಪ್ರೊವೈಡ್ ಮಾಡೋದ್ರಲ್ಲಿ ಸಹಕಾರಿ ಆಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆಗಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಸಹ ಬಿಹಾರ್ ಗೌರ್ಮೆಂಟ್ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಆ್ಯಕ್ಚುಲಿ ಸಪೋರ್ಟ್ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟು ಸಹ ಬಿಹಾರ್ ಹೇಳ್ತಾ ಇರುವಂತಹ ಒಂದು ಸ್ಟೇಟ್ಮೆಂಟ್ಗೆ ಸಪೋರ್ಟನ್ನು ಮಾಡ್ತಾ ಇದೆ. ಇಲ್ಲಿ ಮೂಲಭೂತ ಹಕ್ಕುಗಳಿಗೆ ವೈಲೇಷನ್ ಆಗ್ತಾ ಇಲ್ಲ ಅನ್ನುವಂಥದ್ದಾಗಿ. ಅಫರ್ಮೇಟಿವ್ ಆ್ಯಕ್ಷನ್ ಅಂದರೆ ಏನು, ಅಫರ್ಮೇಟಿವ್ ಆ್ಯಕ್ಷನ್ ಅಂತಂದರೆ ಇದೊಂಥರ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅನ್ನೋ ಥರ. ನಾವು ಫಂಡಮೆಂಟಲ್ ರೈಟ್ಸನ್ನು ಕಲಿಯುವಾಗ ಇಕ್ವಾಲಿಟಿ ಅಂತ ನೋಡ್ತೇವೆ. ಇಕ್ವಾಲಿಟಿನಲ್ಲಿ ಅಥವಾ ಇಕ್ವಾಲಿಟಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ, ಆರ್ಟಿಕಲ್ 14ಇಂದ 18 ಈಕ್ವಾಲಿಟಿ ಆರ್ಟಿಕಲ್ಸ್ ಅಂತ ಕರಿತೀವಿ. ಈ ಒಂದು ಇಕ್ವಾಲಿಟಿನಲ್ಲಿ ನಾವು ಯಾವುದೇ ರೀತಿಯಾದಂಥ ತಾರತಮ್ಯ ಮಾಡಲ್ಲ, ಡಿಸ್ಕ್ರಿಮಿನೇಷನನ್ನು ಮಾಡೋದಿಲ್ಲ. ಕಾಸ್ಟ್ ಆಗಿರ್ಬೋದು, ರಿಲಿಜನ್, ರೇಸ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್, ಇವೆಲ್ಲ ಕ್ಯಾಟಗರೈಸೇಷನ್ ಆಧಾರದ ಮೇಲೆ ನಾವು ಯಾವುದೇ ರೀತಿಯಂಥ ತಾರತಮ್ಯ ಮಾಡಲ್ಲ ಅಂತ ಹೇಳುತ್ತೆ. ಸೊ ಹಾಗೂ ಮತ್ತು ಅಪಾರ್ಚುನಿಟೀಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಲಿ, ಅನ್ಟಚಬಿಲಿಟಿನ ಅಬಾಲಿಷನ್ ಮಾಡುವಂಥ ಆರ್ಟಿಕಲ್ 17 ಆಗಿರ್ಬೋದು, ಟೈಟಲ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲೂ ಸಹ ಡಿಸ್ಕ್ರಿಮಿನೇಷನ್ ಮಾಡುವಂತಿಲ್ಲ. ಆರ್ಟಿಕಲ್ 80 ನಮ್ಗೇನು ಹೇಳುತ್ತೆ, ಟೈಟಲ್ಸನ್ನು ಪ್ರೊವೈಡ್ ಮಾಡಬಾರ್ದಂತ. ಟೈಟಲ್ಸ್ ಕೊಟ್ಟರೂ ಸಹ ಡಿಸ್ಕ್ರಿಮಿನೇಷನ್ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಎಲ್ಲ ಪ್ರವಿಧಾನಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಅಫರ್ಮೇಟಿವ್ ಆ್ಯಕ್ಷನ್ ಅಂತ ನಾನು ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಇವಾಗ ತಾರತಮ್ಯ ಇರುತ್ತೆ, ತಾರತಮ್ಯವನ್ನು ನಾವು ಹೋಗಲಾಡಿಸ್ಬೇಕು ಅಂತಂದರೆ ಏನು ಮಾಡಬೇಕು, ಇಕ್ವಾಲಿಟಿ ಅಂತಂದರೆ ಎಲ್ಲರನ್ನು ಸಮಾನವಾಗಿ ನೋಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಟರ್ಮ್ ಏನಂದರೆ, ಇವಾಗ ಇಕ್ವಾಲಿಟಿ ಅಂತಂದರೆ ಎಲ್ಲರನ್ನ ಸಮಾನವಾಗಿ ನೋಡಬೇಕು ಅನ್ನುವಂಥ ಒಂದು ಭಾವನೆ ಆದರೆ ಇದನ್ನು ಹೇಗೆ ಅಚೀವ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಇಕ್ವಿಟಿ ಅನ್ನುವಂಥ ಟರ್ಮ್ ನಮಗೆ ಇಂಪಾರ್ಟೆಂಟ್. ಇಕ್ವಾಲಿಟಿ ಸಮಾನತೆನ ಎಲ್ಲರಿಗೂ ಅಪರ್ಚುನಿಟಿನ ಪ್ರೊವೈಡ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಒಂದೇ ರೀತಿಯಂಥ ಅಪರ್ಚುನಿಟಿನ ಪ್ರೊವೈಡ್ ಮಾಡಬೇಕು. ನಿಜವಾಗ್ಲೂ ನಾವು ಎಲ್ಲರಿಗೂ ಒಂದೇ ರೀತಿಯಂಥ ಅಪರ್ಚುನಿಟಿನ ಪ್ರೊವೈಡ್ ಮಾಡಿದರೆ
ಸಮಾನತೆಯನ್ನು ತರಲಿಕ್ಕೆ ಸಾಧ್ಯತೆ ಇದೆನಾ ಅಥವಾ ಡಿಸ್ಕ್ರಿಮಿನೇಷನ್ ಹೋಗಲಾಡ್ಸೋಕ್ಕೆ ಸಾಧ್ಯತೆ ಇದೆನಾ ಅನ್ನುವಂಥ ನೆಕ್ಸ್ಟ್ ಕ್ವಶನ್ ಮಾರ್ಕ್. ಇದು ಆಗಲ್ಲ, ಯಾಕೆಂದರೆ ಹಿಸ್ಟಾರಿಕಲ್ ರಾಂಗ್ಸ್ಗಳಿದ್ದಾವೆ. ಕಾಸ್ಟ್ ಸಿಸ್ಟಮ್ ಆಗಿರ್ಬೋದು, ತುಂಬ ರಾಂಗ್ಸ್ಗಳಿದ್ದಾವೆ. ಅಥವಾ ಇವಾಗ ಕೆಲವೊಂದಿಷ್ಟು ಎಕ್ಸಾಂಪಲನ್ನು ನೀವು ತೆಗೆದುಕೊಂಡ್ರೆ, ಇವಾಗ ಅಂಗವಿಕಲರಿರ್ತಾರೆ ಅಥವಾ ಹಿಂದುಳಿದ ವರ್ಗದವರು ಇರ್ತಾರೆ. ಅವರಿಗೆ ಎಜುಕೇಷನ್ ಅಫೋರ್ಡ್ ಮಾಡಲಿಕ್ಕೆ ಆಗ್ತಾ ಇರೋದೇ ಅಂತ ಚಾನ್ಸಸ್ ಇರುತ್ತೆ. ಪ್ರೈವೇಟ್ ಸೆಕ್ಟರಲ್ಲಿ ಹೋಗ್ಬಿಟ್ಟು ಅವ್ರು ಎಜುಕೇಷನ್ ತೊಗೊಳ್ಳದೇ ಇರತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಸಂದರ್ಭದಲ್ಲಿ ಅವ್ರಿಗೆ ನಾವು ಪ್ರಾಪರ್ ಆಗಿರುವಂಥ ಒಂದು ಅಪೋರ್ಚುನಿಟಿಯನ್ನು ಕೊಡಬೇಕು. ಇದು ಇಕ್ವಿಟಿನಲ್ಲಿ ಬರುತ್ತೆ. ಇಕ್ವಿಟಿ ಏನು ಮಾಡುತ್ತೆ, ನಮಗೆ ನ್ಯಾಯ ಒದಗಿಸುತ್ತೆ, ಜಸ್ಟಿಸನ್ನು ತರುತ್ತೆ, ಫೇರ್ನೆಸ್ಸನ್ನು ತರುತ್ತೆ. ಇಕ್ವಾಲಿಟಿಯನ್ನು ರೀಚ್ ಆಗಲಿಕ್ಕೆ ಇಕ್ವಿಟಿ ಇಂಪಾರ್ಟೆಂಟ್. ಸೊ ಇದನ್ನು ನಾವೇನು ಹೇಳ್ಬೋದು, ಪಾಸಿಟಿವ್ ಡಿಸ್ಕ್ರಿಮಿನೇಷನ್. ಈ ಒಂದು ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ತರಬೇಕು ಅಂತಂದರೆ ನಮಗೆ ಪ್ರಾಪರ್ ಆಗಿರುವಂಥ ಒಂದು ಡೇಟಾ ಬೇಕು. ಕಾಸ್ಟ್ನ ಆಧಾರದ ಮೇಲೆ ನಮಗೆ ಪ್ರಾಪರ್ ಆಗಿರುವಂತಹ ಡೇಟಾ ಇತ್ತಂದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಇವಾಗ ಯಾವ ಕಾಸ್ಟು ಎಷ್ಟು ಹಿಂದುಳಿದಿದ್ದಾರೆ, ನಾವು ಅವ್ರಿಗೆ ಯಾವ ರೀತಿಯಂಥ ಪಾಲಿಸಿ ತರಬೇಕು, ಯಾವ ರೀತಿಯ ಆ್ಯಕ್ಷನ್ಸನ್ನು ಸರ್ಕಾರ ತೆಗೆದುಕೊಳ್ಬೇಕು, ಅವ್ರಿಗೆ ಏನು ಪ್ರೋಗ್ರಾಮನ್ನು ತರಬೇಕು, ಆಡಳಿತ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಬಿಹಾರ್ ಗೌರ್ಮೆಂಟ್ನ ಒಂದು ವಾದವನ್ನು ಕಾಣ್ಬೋದು. ಈ ಒಂದು ಬಿಹಾರ್ ಗೌರ್ಮೆಂಟಿಗೆ ಸುಪ್ರೀಂ ಕೋರ್ಟ್ ಸಪೋರ್ಟ್ ಮಾಡ್ತಾ ಇದೆ. ಈ ಮೊದಲು ಹೈಕೋರ್ಟ್, ಪಾಟ್ನಾ ಹೈಕೋರ್ಟ್ ಸಹ ಸಪೋರ್ಟ್ ಮಾಡಿರೋದಾಗಿ ಕಾಣ್ಬೋದು. ಇಲ್ಲಿ ನೋಡ್ಬೋದು ಹೈಕೋರ್ಟ್ನ ಒಂದು ಕನ್ಸಿಡ್ರೇಷನನ್ನು ಕಾಣುವಂಥದ್ದಾಗಲಿ. ಈ ಮೊದಲು ಪಿಟಿಷನ್ಸನ್ನು ಯೂನಿಯನ್ ಗೌರ್ಮೆಂಟ್ ಅವ್ರು ಹಾಕಿದ್ದಾರೆ. ಯೂನಿಯನ್ ಗೌರ್ಮೆಂಟ್ ಒಂದು ಪಿಟಿಷನ್ಸನ್ನು ನೋಡೋದಾದರೆ ಈ ಕಾಸ್ಟ್ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರಲ್ಲ, ಇದು ಯಾವ ರೀತಿಯಾಗಿ ವಯಲೇಟ್ ಆಗ್ತಾ ಇದೆ ಅಂದರೆ, ಇದು ವಯಲೇಷನ್ ಮಾಡ್ತಾ ಇರೋದು ಶೆಡ್ಯೂಲ್ 7 ಇರ್ತಕ್ಕಂತಹ ಕೆಲವೊಂದಿಷ್ಟು ಪ್ರೊವಿಷನ್ಸ್. ಇದು ಆಲ್ರೆಡಿ ನಾವು ನೋಡಿರೋ ಪ್ರಕಾರ ಯೂನಿಯನ್ ಲಿಸ್ಟ್ ಎಂಟ್ರಿ 69 ಇದು ವಯಲೇಷನ್ ಮಾಡ್ತಾ ಇದೆ. ಜೊತೆಗೆ ಸೆನ್ಸಸ್ ಆ್ಯಕ್ಟ್ 1948, ಸೆನ್ಸಸ್ ರೂಲ್ಸ್ 1990 ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರೊವಿಷನ್ ಸೆಕ್ಷನ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸೆಕ್ಷನ್ 3, 4 ಹಾಗೂ 4A ಸೆನ್ಸಸ್ ಆ್ಯಕ್ಟ್ ನಡಿನಲ್ಲಿ. ಹಾಗೂ ಈ ಒಂದು ಸೆನ್ಸಸ್ ರೂಲ್ಸ್ 1990ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ರೂಲ್ಸನ್ನು ಸಹ ನಾವಿಲ್ಲಿ ಕಾಣ್ಬೋದು. ಇಷ್ಟೊಂದು ನಮಗೆ ರಿಕಾಲ್ ಮಾಡುವಂಥ ಅವಶ್ಯಕತೆ ಏನಿರಲ್ಲ. ಜನರಲಿ ಸೆನ್ಸಸ್ ರೂಲ್ಸ್ಗಳನ್ನು, ಸೆನ್ಸಸ್ ಆ್ಯಕ್ಟನ್ನು ಇದು ವಯಲೇಷನ್ ಮಾಡ್ತಾ ಇದೆ ಅಂತ ಕ್ಲಾರಿಟಿ ಇದ್ದರೆ ಸಾಕು. ಸೊ ಈ ಒಂದು ಇಶ್ಯೂನ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ನ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು ಹಾಗೂ ಸ್ಟೇಟ್ ಗೌರ್ಮೆಂಟ್ನ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಸೊ ಒಟ್ಟಾರೆಯಾಗಿ ಇಲ್ಲಿ ಜನರಲ್ಲಾಗಿ ನಾವು ಯಾವ ರೀತಿಯಾದಂತಹ ಚಾಲೆಂಜಸನ್ನು ಕನೆಕ್ಟ್ ಮಾಡ್ಕೋಬೋದು, ಇದೇ ಒಂದು ಇಶ್ಯೂವನ್ನು ತೆಗೆದುಕೊಂಡ್ರೆ ಮೇಜರ್ ಏನು ಕನ್ಸರ್ನ್ ಇದೆ ಅಂತಂದರೆ, ಇವಾಗ ಸಾಕಷ್ಟು ಯೂನಿಯನ್ ಗೌರ್ಮೆಂಟ್ನ ಒಂದು ಅಫಿಡವಿಟ್ನ ಆಧಾರದ ಮೇಲೆ ಅಥವಾ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್ಗಳ ಒಂದು ಒಪಿನಿಯನ್ ಆಧಾರದ ಮೇಲೆ ಮೇಜರ್ ಕನ್ಸರ್ನ್ ಏನಿದೆ ಅಂತ ನೋಡಿದರೆ, ಪ್ರಥಮ ಹಂತದಲ್ಲಿ ಇದು ಕಾನ್ಸ್ಟಿಟ್ಯೂಷನಲ್ ಪವರನ್ನು ವಯಲೇಷನ್ ಮಾಡ್ತಾ ಇದೆ. ಓಕೆ, ಕಾನ್ಸ್ಟಿಟ್ಯೂಷನಲ್ ಪವರನ್ನು ಇದು ವಯಲೇಷನ್ ಮಾಡ್ತಾ ಇದೆ. ಸೆಕೆಂಡ್ ಪಾಯಿಂಟ್ ಅಂತಂದರೆ ಇಲ್ಲಿ ಪ್ರೈವೇಸಿ ಇಶ್ಯೂನ ಕನೆಕ್ಟ್ ಮಾಡ್ಕೋಬೋದು ಅಲ್ವಾ. ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ಸನ್ನು ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಪ್ರೈವೇಸಿನೂ ಸಹ ವಯಲೇಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಪ್ರೈವೇಸಿ ವಯಲೇಷನ್ ಆದರೆ ಇದು ಕನೆಕ್ಟ್ ಮಾಡುವಂಥ ಆರ್ಟಿಕಲ್ಸ್ಗಳಂದರೆ ಆರ್ಟಿಕಲ್ 21 ಮಾಡ್ಬೋದು, ಆರ್ಟಿಕಲ್ 19 ಮಾಡ್ಬೋದು. ಸೊ ಈ ರೀತಿಯಂಥ ಪ್ರೈವೇಸಿ ಇಶ್ಯೂಸನ್ನು ಕನೆಕ್ಟ್ ಮಾಡುವಂಥದ್ದು ಹಾಗೂ ಡೇಟಾ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆಯೂ ನಾವು ಇಲ್ಲಿ ಕಾಣ್ಬೋದು. ಡೇಟಾ ಸೆಕ್ಯುರಿಟಿ ನಡಿನಲ್ಲಿ ಇವಾಗ ಡೇಟಾ ಏನೋ ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ, ಕಲೆಕ್ಟ್ ಮಾಡ್ಕೊಂಡಿರುವಂತಹ ಡೇಟಾವನ್ನು ನಾವು ಎಷ್ಟರ ಮಟ್ಟಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಕನ್ಸರ್ನ್. ಕಾನ್ಸ್ಟಿಟ್ಯೂಷನಲ್ ಪವರನ್ನು ಇದು ವಯಲೇಷನ್ ಮಾಡ್ತಾ ಇದೆ, ಯಾಕೆಂದರೆ ಯೂನಿಯನ್ ಗೌರ್ಮೆಂಟ್ ಮಾತ್ರ ಇವಾಗ ಜನಗಣತಿಯನ್ನು ಕಂಡಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಪ್ರೈವೇಸಿ ವಯಲೇಷನ್ ಅಂತಂದರೆ ಆರ್ಟಿಕಲ್ 21 ಅಂತ ನಿಮಗೆ ಕ್ಲಿಯರಾಗಿ ಕನೆಕ್ಟ್ ಆಗಬೇಕು. ಡೇಟಾ ಸೆಕ್ಯುರಿಟಿ ಅಂತಂದಾಗ ಇಲ್ಲಿ ಪ್ರೊಟೆಕ್ಟೆಡ್ ಆಗಿರ್ತಕ್ಕಂತಹ ಡೇಟಾವನ್ನು ಎನ್ಶೋರ್ ಮಾಡಲಿಕ್ಕೆ ಹೇಗೆ ಸಾಧ್ಯತೆ ಇದೆ, ಅಥವಾ ಕಲೆಕ್ಟ್ ಮಾಡಿರುವಂಥ ಡೇಟಾವನ್ನು ನಿಜವಾಗ್ಲೂ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಾ ಅನ್ನುವಂಥ ಒಂದು ಕನ್ಸರ್ನ್. ಇದು ಮೇಜರ್ ಚಾಲೆಂಜ್ ಆಗಿದೆ. ಇವಾಗ ಸ್ಟೇಟ್ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂದರೆ, ಯಾವುದೇ ರೀತಿಯಾಗಿ ಫಂಡಮೆಂಟಲ್ ರೈಟ್ಸನ್ನು ವಯಲೇಷನ್ ನಾವು ಮಾಡ್ತಿಲ್ಲ, ಬೇಸಿಕ್ ನೀಡ್ಸನ್ನು ನಾವು ಪ್ರೊವೈಡ್ ಮಾಡುವಂಥ ನಿಟ್ಟಿನಲ್ಲಿ ಅಫರ್ಮೇಟಿವ್ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಅಂತಂದರೆ, ಸರಿಯಾಗಿರುವಂಥ ಒಂದು ಅಡ್ಮಿನಿಸ್ಟ್ರೇಷನನ್ನು ಮಾಡಬೇಕು, ಸರಿಯಾದಂಥ ಪಾಲಿಸಿಯನ್ನು ತರಬೇಕು ಅಂತಂದರೆ ಈ ಒಂದು ಕಾಸ್ಟ್ ಸೆನ್ಸಸ್ ಸಹಕಾರಿ ಆಗಿದೆ ಅನ್ನುವಂಥ ಕನ್ಸಿಡರೇಷನನ್ನು ಕಾಣ್ಬೋದು. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕಾಗಿರೋದು, ವರ್ಲ್ಡ್ ಪಾಪ್ಯುಲೇಷನ್ ಡೇನ ಜುಲೈ 1ನೇ ತಾರೀಕಿನಂದು 11ನೇ ತಾರೀಕಿನಂದು ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಥೀಮ್ ಯಾವ ರೀತಿಯಾಗಿದೆ ಅಂತ ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಆರ್ಟಿಕಲ್ ಯಾವ ರೀತಿಯಾಗಿದೆ, ನೆಕ್ಸ್ಟ್ ಆರ್ಟಿಕಲ್ ನಡಿನಲ್ಲಿ ಇಂಡಿಯಾ ಹಾಗೂ ಗ್ರೀಸ್ ರಿಲೇಷನ್ಗೆ ಸಂಬಂಧಪಟ್ಟಂತಹ ಬೈಲ್ಯಾಟ್ರಲ್ ರಿಲೇಷನ್ಸನ್ನು ನಾವು ಯಾವ ರೀತಿಯಾಗಿ ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥದ್ದಾಗಿ ರೀಸೆಂಟಾಗಿ ಪ್ರೈಮ್ ಮಿನಿಸ್ಟರ್ ಮೋದಿಯವರು ವಿಸಿಟ್ ಮಾಡಿದ್ದಾರೆ. 1983 ಆದಮೇಲೆ ಫಸ್ಟ್ ಟೈಮ್ ವಿಸಿಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಆಸ್ಪೆಕ್ಟ್ ಅವ್ರು ಯಾವ ರೀತಿಯಾಗಿ ಕೋಆಪರೇಷನನ್ನು ಇನ್ಕ್ರೀಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅನ್ನೋದನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮೈಗ್ರೇಷನ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ ಹಾಗೂ ಎರಡು ಕಂಟ್ರಿಗಳ ಮಧ್ಯೆ ಫ್ರೀ ಟ್ರೇಡ್ ರಿಲೇಷನ್ಸನ್ನು ಇನ್ಕ್ರೀಸ್ ಮಾಡಬೇಕು. ಫ್ರೀ ಟ್ರೇಡ್ ರಿಲೇಷನ್ಸ್ ಅಂತಂದರೆ ಜನರಲಿ ಏನಾಗುತ್ತೆ ಅಂದರೆ, ಫ್ರೀ ಟ್ರೇಡ್ ರಿಲೇಷನಲ್ಲಿ ನಾವು ಅವ್ರ ಜೊತೆ ಯಾವ ರೀತಿಯಾಗಿ ಸರಕು ಮತ್ತು ಸೇವೆಗಳನ್ನು ಬದಲಾವಣೆ ಮಾಡ್ಕೊಳೋದಾಗಲಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಮೇಜರ್ ಕನ್ಸರ್ನ್. ಸೊ ಎರಡು ಕಂಟ್ರಿಗಳ ಮಧ್ಯೆ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು, ಎಕನಾಮಿಕ್
ಆಸ್ಪೆಕ್ಟನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದರಿಂದ ನಾವು ಯುರೋಪಿಯನ್ ಯೂನಿಯನ್ ಜೊತೆಗೆ ಇರ್ತಕ್ಕಂಥ ಒಂದು ರಿಲೇಷನ್ಸನ್ನು ಸಹ ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೂ ನಮ್ಮ ಒಂದು ಚಂದ್ರಯಾನ 3 ಸಕ್ಸಸ್ನಿಂದಾಗಿ ಇವರು ಸಹ ಇವತ್ತು ನಮ್ಮ ಜೊತೆಗೆ ಕೋಆಪ್ರೇಷನನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದಾಗಿ ಕಾಣ್ಬೋದು. ಹಾಗೂ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಗ್ರೀಸು ಸಹ ಇವತ್ತು OIC ಮತ್ತು ಕಾಶ್ಮೀರ್ಗೆ ಸಂಬಂಧಪಟ್ಟಂತಹ ಒಂದು ಸಪೋರ್ಟನ್ನು ಕಾಣ್ಬೋದು. ನಾವು ಹೇಗೆ ಕಾಶ್ಮೀರ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸನ್ನು ರಿಸಾಲ್ವ್ ಮಾಡಲಿಕ್ಕೆ ಈ ಒಂದು ಕೋಆಪ್ರೇಷನ್ ಸಹಕಾರಿಯಾಗುತ್ತೆ ಅಂತ. OIC ಅಂತಂದರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪ್ರೇಷನ್. ಸೊ ಇಲ್ಲಿ ನೀವು ಹೇಳಬೇಕಾಗಿರೋದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪ್ರೇಷನಲ್ಲಿ ಭಾರತ ಮೆಂಬರ್ ಕಂಟ್ರಿ ಇದೇನೋ ಇಲ್ವೋ ಅಂತ. ಸೊ ಇದೊಂದು ಕ್ವಶನ್ಗೆ ನೀವು ಆನ್ಸರ್ ಮಾಡಿ. OICನಲ್ಲಿ ಭಾರತ ಮೆಂಬರ್ಶಿಪ್ಪನ್ನು ಹೊಂದಿದೆ ಇಲ್ವೋ ಅನ್ನುವಂಥದ್ದು. ಇದು ಇಸ್ಲಾಮಿಕ್ಗೆ ಸಂಬಂಧಪಟ್ಟಂಥ ಇಸ್ಲಾಮಿಕ್ ನೇಷನ್ಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಕೋಆಪ್ರೇಷನ್. ಸೊ ಇದರಿಂದ ನಾವು ಕಾಶ್ಮೀರದಲ್ಲಿರುವಂಥ ಇಶ್ಯೂಸನ್ನು ರಿಸಾಲ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಎರಡೂ ಕಂಟ್ರಿಗಳ ಮಧ್ಯೆ ಒಂದು ಡೈವರ್ಸಿಟಿ ಆಗಿರ್ಬೋದು ಅಥವಾ ಸ್ಟ್ರಾಟಜಿಕ್ ಕೋಆಪ್ರೇಷನನ್ನು ಇನ್ಕ್ರೀಸ್ ಮಾಡಬೇಕು, ಸ್ಟ್ರಾಟಜಿಕ್ ಟೈಸನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಒಂದು ಟಾಕನ್ನು ನಡೆಸ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಗ್ರೀಸ್ಗೆ ಸಂಬಂಧಪಟ್ಟಂತೆ ಮ್ಯಾಪಿಂಗನ್ನು ನಾವು ಕಾಣಬೇಕು. ಮ್ಯಾಪಿಂಗ್ ಆದಮೇಲೆ ಹಿಸ್ಟಾರಿಕಲಿ ಯಾವ ರೀತಿ ಅಂತ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಸಾಕಾಗುತ್ತೆ. ಈ ಒಂದು ಮ್ಯಾಪಿಂಗನ್ನು ನಾವು ನೋಡಿದರೆ ಗ್ರೀಸನ್ನು ನಾವು ಕನ್ಸಿಡರ್ ಮಾಡಿದರೆ ಇಲ್ಲಿ ಬಾಲ್ಕನ್ ಪೆನಿನ್ಸುಲಾ ಅಂತ ನಾವೇನು ಕರಿತೀವಿ, ಈ ಬಾಲ್ಕನ್ ಪೆನಿನ್ಸುಲಾದ ಸೌತ್ ಟಿಪ್ಪಲ್ಲಿ ಗ್ರೀಸನ್ನು ಕಾಣ್ಬೋದು. ಫಸ್ಟ್ ಬಾರ್ಡರಿಂಗ್ ಕಂಟ್ರೀಸ್ಗಳು ಯಾವ ರೀತಿಯಾಗಿದೆ, ಒಂದು ಅಲ್ಬೇನಿಯಾವನ್ನು ನಾವು ನೋಡ್ಬೋದು. ನಾರ್ತ್ ವೆಸ್ಟ್ ರೀಸನಲ್ಲಿ ಅಲ್ಬೇನಿಯಾ ಇದೆ. ನೆಕ್ಸ್ಟ್ ಮೆಸಿಡೋನಿಯಾ, ಬಲ್ಗೇರಿಯಾ ಹಾಗೂ ಟರ್ಕಿ ಈಸ್ಟಲ್ಲಿ ಬರುತ್ತೆ. ಇವೆರಡು ಕಂಟ್ರಿಗಳು ನಾರ್ತಲ್ಲಿ ಬರುತ್ತೆ. ಸೊ ಒಟ್ಟಾರೆಯಾಗಿ 4 ಕಂಟ್ರಿಗಳನ್ನು ಇದು ಸುತ್ತುವರೆದಿದೆ. ರಿಮೈನಿಂಗ್ ಏನಿದೆಯಲ್ಲ ಇದು ಕೋಸ್ಟಲ್ ರೀಜನಲ್ಲಿ ಕಂಡುಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಸೀಸ್ಗಳು ನಮಗೆ ಬೇಕಾಗುತ್ತೆ. ವೆಸ್ಟ್ ರೀಜನಲ್ಲಿ ಅಯೋನಿಯನ್ ಸಿ ಅಂತ ಕಾಣ್ಬೋದು. ಈಸ್ಟ್ ರೀಜನಲ್ಲಿ ಈಗನ್ ಸಿ, ಇಲ್ಲಿ ಏನಿದೆಯಲ್ಲ ಸೈಲೆಂಟ್ ಆಗುತ್ತೆ. ಈಗನ್ ಸಿ ಈಸ್ಟ್ ರೀಜನಲ್ಲಿ ಕಾಣ್ಬೋದು. ಹಾಗೂ ಮೆಡಿಟರೇನಿಯನ್ ಸೀನೂ ನಮಗೆ ಇಂಪಾರ್ಟೆಂಟ್. ಗ್ರೀಸು ಸಹ ಮೆಡಿಟರೇನಿಯನ್ ಸೀನಲ್ಲಿ ಹೆಚ್ಚು ಕೋಸ್ಟಲ್ ಹೊಂದಿರತಕ್ಕಂತಹ ಕಂಟ್ರಿ ಆಗಿದೆ. ಇದು ನಮಗೆ ಇಂಪಾರ್ಟೆಂಟ್. ಸೊ ಮೆಡಿಟರೇನಿಯನ್ ಸಿಯಲ್ಲಿ ಇದು ನೀವು ಅಬ್ಸರ್ವ್ ಮಾಡಿದರೆ ಮ್ಯಾಪ್ ನಿಮ್ಗೆ ಕ್ಲಿಯರ್ ಆಗುತ್ತೆ, ಹೆಚ್ಚು ಕೋಸ್ಟ್ ಲೈನನ್ನು ಹೊಂದಿದೆ. ಹಾಗೂ ಇನ್ನೊಂದೇನಿದೆ ಅಂದರೆ ಇಲ್ಲಿ ಸಿ ಆಫ್ ಕ್ರಿಟಿ. ಈ ಎಲ್ಲ ಸಿಗಳು ನಮಗೆ ಇಂಪಾರ್ಟೆಂಟ್. ಎಕ್ಸಾಮಿನೇಷನಲ್ಲಿ ಈ ಒಂದು ಮ್ಯಾಪಿಂಗ್ನ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸುತ್ತುವರೆದಿರುವಂಥ ಕಂಟ್ರೀಸ್ಗಳು ಯಾವ ರೀತಿಯಾಗಿದೆ, ಅಲ್ಬೇನಿಯಾ, ಮೆಸಿಡೋನಿಯಾ, ಬಲ್ಗೇರಿಯಾ, ಟರ್ಕಿ, ಈ 4 ಕಂಟ್ರೀಸ್ಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಸೀಸು. ಹಾಗೂ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲಿ ಇವಾಗ ನಾವು ಹಿಸ್ಟ್ರಿಯನ್ನು ಕಲಿಯುವಾಗ, ಅದರಲ್ಲೂ 4th ಸೆಂಚುರಿಯಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಾಗ, ಇನ್ನು ಗುಪ್ತಾ ಇನ್ನೂ ಸ್ಟಾರ್ಟ್ ಆಗಿರಲ್ಲ, ಆ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಕ್ಯಾಂಪಿನ್ ಅಂತ ನೋಡ್ತೀವಿ. ಅಲೆಕ್ಸಾಂಡರ್ ಅವರು ಬಂದಾಗ ಅಲೆಕ್ಸಾಂಡರ್ ಅವರು ಬಂದಿರುವಂಥ ಸಂದರ್ಭದಲ್ಲಿ ಅವರ ಒಂದು ಕಲ್ಚರ್ ನಮಗೆ ಯಾವ ರೀತಿಯಾಗಿ ಇಂಬೀಡ್ ಆಗಿದೆ, ನಮ್ಮ ಒಂದು ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಎನ್ಹ್ಯಾನ್ಸ್ ಆಗಲಿಕ್ಕೆ ಅಲೆಕ್ಸಾಂಡರ್ ಅವರ ಒಂದು ಕಾಂಟ್ರಿಬ್ಯೂಷನ್ಸನ್ನು ಕಾಣುವಂಥದ್ದು. ಸೆಲ್ಯೂಕಸ್ ಹಾಗೂ ಚಂದ್ರಗುಪ್ತ ಮೌರ್ಯ ಇವರ ಒಂದು ಸಂದರ್ಭದಲ್ಲೂ ಸಹ ಹೇಗೆ ಎರಡು ಕಂಟ್ರಿಗಳ ಮಧ್ಯೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದಾಗಿ, ಚಂದ್ರಗುಪ್ತ ಮೌರ್ಯನೂ ಸಹ ಕೆಲವೊಂದಿಷ್ಟು ಅಲಯನ್ಸ್ನ ಮುಖಾಂತರ ಸೆಲ್ಯೂಕಸ್ನೊಂದಿಗೆ ಇನ್ಕ್ರೀಸ್ ಮಾಡಿರುವಂಥ ಒಂದು ರಿಲೇಷನ್ಸನ್ನು ಸಹ ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇವುಗಳನ್ನು ಅಶೋಕನ ಎಡಿಕ್ಟ್ನಲ್ಲಿ, ರಾಕ್ ಎಡಿಕ್ಟ್ ನಡಿನಲ್ಲಿ ಕಾಣುವಂಥದ್ದು, ಅಶೋಕನ ಇನ್ಸ್ಕ್ರಿಪ್ಷನ್ ಅಡಿನಲ್ಲಿ ಕಾಣಬಹುದು. ಇನ್ನು ಗ್ರೀಕ್ ಬ್ಯಾಕ್ಟೀರಿಯನ್ ಕಿಂಗ್ಡಮ್ ಮತ್ತು ಇಂಡೋ ಗ್ರೀಕ್ ಕಿಂಗ್ಡಮ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಕೆಲವೊಂದಿಷ್ಟು ಟೈಸ್ಗಳು ಇನ್ಕ್ರೀಸ್ ಆಗಿದೆ. ಇದರಿಂದ ಆರ್ಟ್ ಆ್ಯಂಡ್ ಕಲ್ಚರ್ ಕಾಂಟ್ರಿಬ್ಯೂಷನ್ಸನ್ನು ಕಾಣ್ಬೋದು. ಜೊತೆಗೆ ನಮ್ಮ ಬುದ್ಧಿಸ್ಟ್ ಕಲ್ಚರ್ನಲ್ಲಿಯೂ ಸಹ ಸಾಕಷ್ಟು ಇನ್ಫ್ಲೂಯೆನ್ಸನ್ನು ಮಾಡಿರೋದಾಗಿಯೂ ಸಹ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಮಿನಂದರ್ ಒನ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಸ್ಪಿರಿಚುವಲ್ ಟ್ರೆಡಿಷನ್ಗೆ ರಿಲೇಟೆಡ್ ಇರುವಂತಹ ಬುದ್ಧಿಸಮ್ ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಇರುವಂತಹ ಕಲ್ಚರನ್ನು ಅವರು ಇನ್ಕಲ್ಕಿಕೇಟ್ ಮಾಡ್ಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಎರಡೂ ಕಂಟ್ರಿಗಳ ಮಧ್ಯೆ ಇವಾಗ ಆಲ್ರೆಡಿ ಈ ಮೊದಲು ನಾವು ಯಾವ ರೀತಿಯಾಗಿ ಕೋಆಪ್ರೇಷನನ್ನು ಕನೆಕ್ಟ್ ಮಾಡ್ಕೋತಾ ಇರ್ತೀವಿ. ಅಗ್ರಿಕಲ್ಚರ್ ರಿಲೇಟೆಡ್ ಇರತಕ್ಕಂಥ ಪ್ರಾಡಕ್ಟ್ಗಳನ್ನು ನಾವು ಟ್ರೇಡ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್, ಮಷಿನರಿ, ಅದರಲ್ಲೂ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸಲ್ಲಿ ಭಾರತ ಗ್ರೋತನ್ನು ಕಾಣ್ತಾ ಇದೆ. ಸೊ ಹೀಗಾಗಿ ನಾವು ಎರಡೂ ಕಂಟ್ರಿಗಳ ಮಧ್ಯೆ ನಮ್ಮ ಒಂದು ಟ್ರೇಡನ್ನು ಸಹ ಇನ್ಕ್ರೀಸ್ ಮಾಡಬೇಕು ಮತ್ತು ಗ್ಲೋಬಲ್ ಲೆವೆಲಲ್ಲಿ, ಗ್ಲೋಬಲ್ ಚೈನಲ್ಲಿ ಭಾರತ ಹೇಗೆ ಒಂದು ಹೆಜಿಮೋನಿ ಅಥವಾ ಒಂದು ಪಾಪ್ಯುಲಾರಿಟಿಯನ್ನು ಸಾಧಿಸಬೇಕು ಅಂತ ಅಂದ್ಕೊಂಡಿದೆಯಲ್ಲ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ಬಾಗಿ ಕನ್ವರ್ಟ್ ಆಗಬೇಕು ಅಂತ ಅಂದ್ಕೊಂಡಿದೆಯಲ್ಲ, ಅದನ್ನು ಸಾಧಿಸಲಿಕ್ಕೆ ಎರಡೂ ಕಂಟ್ರಿಗಳ ಮಧ್ಯೆ ಕೋಆಪ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಯುರೋಪಿಯನ್ ಯೂನಿಯನಿಂದನೂ ಸಹ ನಮಗೆ ಹೆಚ್ಚು ಬೆನಿಫಿಟ್ ಸಿಗುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ಇಲ್ಲಿ ಕಾಣ್ಬೋದು. ಸೊ ಮ್ಯಾಪ್ ಬೇಸ್ಡ್ ಆಸ್ಪೆಕ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಹೇಗೆ ನಾವು ಕೋಆಪ್ರೇಷನನ್ನು ಇನ್ಕ್ರೀಸ್ ಮಾಡ್ತೀವಿ ಅಂತ. ಇನ್ನು ಕೊನೆಯದಾಗಿ ಎಡಿಟೋರಿಯಲ್ ಸೆಕ್ಷನಿಂದ ಈ ಒಂದು ಆರ್ಟಿಕಲನ್ನು, ಇಂಡಿಯಾ ನೀಡ್ಸ್ ಕಾಂಪ್ರಿಹೆನ್ಸಿವ್ ಸೆಕ್ಷುವಾಲಿಟಿ ಎಜುಕೇಷನ್, ಈ ಒಂದು ಆರ್ಟಿಕಲನ್ನು GS ಪೇಪರ್ 2 ನಡಿನಲ್ಲಿ ವುಮೆನ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಆಗಿರ್ಬೋದು ಹಾಗೂ ಚೈಲ್ಡ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಆರ್ಟಿಕಲಲ್ಲಿರುವಂಥ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾವ ರೀತಿಯಾಗಿದೆ ಅಂದರೆ, ಇವಾಗ ನಾವು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕ್ರೈಮ್ಸ್ಗಳನ್ನು ನಾವು ನೋಡಿದ್ರೆ, ಅದರಲ್ಲೂ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಕೊಟ್ಟಿರುವಂತಹ ಕೆಲವೊಂದಿಷ್ಟು ರಿಪೋರ್ಟ್ ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ ಫ್ರಮ್ ದ ಸೆಕ್ಷುವಲ್ ಆಫೆನ್ಸಸ್ ಆ್ಯಕ್ಟ್ 2021 ಇದರಲ್ಲಿರುವಂತಹ ಕೇಸಸನ್ನು ನಾವು ನೋಡಿದರೆ ಹೆಚ್ಚು ಕೇಸಸ್ಗಳು ಸೆಕ್ಷುವಲ್ ಅಸಾಲ್ಟ್ ಮೇಲೆ ಇದೆ.
ಇದು ಕ್ಲಿಯರ್ ಆಗಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಕೊಟ್ಟಿರುವಂಥ ರಿಪೋರ್ಟ್. ಈ ಒಂದು ಕೇಸಸನ್ನು ಕನ್ಸಿಡರ್ ಮಾಡಿದರೆ 64% ಅಷ್ಟು ಕ್ರೈಮ್ಗಳು ಸೆಕ್ಷುವಲ್ ಅಸಾಲ್ಟ್ ಮೇಲೆ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಚೈಲ್ಡ್ ಅಬ್ಯೂಸನ್ನು ನಾವು ಹೇಗೆ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ, ನಿಜವಾಗ್ಲೂ ನಮ್ಮ ಹತ್ರ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಅಪ್ರೋಚ್ ಇದೆನಾ ಅನ್ನುವಂಥ ಕ್ವಶನ್ ಮಾರ್ಕನ್ನು ಆಥರ್ ಅವರು ಹಾಕ್ತಾ ಇದ್ದಾರೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಿರ್ಬೋದು? ಈ ಒಂದು ಆರ್ಟಿಕಲಲ್ಲಿರುವಂತಹ ಕೋರ್ ಅಪ್ರೋಚ್ ಅಂತಂದರೆ ಇವರು ಎಜುಕೇಷನ್ನ ಮುಖಾಂತರ ನಾವು ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಬಿಹೇವಿಯರಲ್ ಚೇಂಜನ್ನು ನಾವು ಮಾಡಬೇಕು ಅಂತ ಆಥರ್ ಅವರ ಕನ್ಸರ್ನ್. ಇಲ್ಲಿ ಸಾಕಷ್ಟು ಸರ್ಕಾರಗಳು ಕೆಲವೊಂದಿಷ್ಟು ಪಾಲಿಸೀಸ್ಗಳನ್ನು ತಂದಿದ್ದಾವೆ, ಆದರೂ ಸಹ ಆ ಪಾಲಿಸೀಸ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆಸ್ಟ್ರಿಚ್ ಲೈಕ್ ಅಪ್ರೋಚ್ ಅಂತ ಹೇಳ್ತಾ ಇದ್ದಾರೆ. ಏನು ಹಂಗಂದರೆ ಇವಾಗ ಸರ್ಕಾರ ಪ್ರಾಬ್ಲಮಿಂದ ಎಸ್ಕೇಪ್ ಆಗ್ತಾಯಿದೆ. ಪ್ರಾಬ್ಲಮಿಂದ ಎಸ್ಕೇಪ್ ಆಗೋದು ಅಂದರೆ ಈ ಒಂದು ಮಾಡೆಲನ್ನು ಯಾಕೆ ಹೇಳಿದ್ದಾರೆ ಅಂತ, ಆಸ್ಟ್ರಿಚ್ ಲೈಕ್ ಅಪ್ರೋಚ್ ಅಂದರೆ ಇವಾಗ ಆಸ್ಟ್ರಿಚ್ ಏನಾದರೂ ಒಂದು ಅಡ್ವರ್ಸಿಟಿ ಇತ್ತಂದರೆ ಆ ಟೈಮಲ್ಲಿ ಸ್ಯಾಂಡ್ ಒಳಗಡೆ ತಮ್ಮ ತಲೆಯನ್ನು ಇಟ್ಬಿಡುತ್ತೆ ಅದು ಆಸ್ಟ್ರಿಚ್ ಪಕ್ಷಿ. ಸೊ ಹಾಗಾಗಿ ಆ ಒಂದು ಅಪ್ರೋಚನ್ನು ಇವಾಗ ಆದಷ್ಟು ಅಸಾಲ್ಟ್ಸ್ಗಳಾಗ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ರೋಚನ್ನು ನಾವು ತಂದಿದ್ದೀವಿ ಅನ್ನುವಂಥ ಕ್ವಶನ್ ಮಾರ್ಕ್. ಇಲ್ಲಿ ನಾವು ಕೆಲವೊಂದಿಷ್ಟು ಟ್ರೆಡಿಷ್ನಲ್ ವ್ಯಾಲ್ಯೂಸ್ಗಳನ್ನು ನೋಡ್ತೇವೆ. ಪೆಟ್ರಾರ್ಕಿ ಸಿಸ್ಟಮ್ ಆಗಿರ್ಬೋದು ಅಥವಾ ಕಾಸ್ಟ್ ಸಿಸ್ಟಮ್, ಹೈರಾರ್ಕಿ ಇರ್ಬೋದು. ಈ ನಮ್ಮ ಒಂದು ಸೊಸೈಟಲ್ ನಾರ್ಮ್ಸ್ಗಳೇನಿದಾವಲ್ಲ, ಸಾಮಾಜಿಕವಾಗಿರ್ತಕ್ಕಂತಹ ಈ ಎಲ್ಲ ವ್ಯಾಲ್ಯೂ ಸಿಸ್ಟಮ್ಗಳೇನಿದಾವಲ್ಲ, ನಾವು ಈ ಒಂದು ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಅಥವಾ ಎಜುಕೇಷನ್ ಕೊಡೋದ್ರಲ್ಲಿ ಹಿಂದೇಟನ್ನು ಹಾಕ್ತಾ ಇದ್ದಾವೆ ಅನ್ನುವಂಥದ್ದು. ಸೊ ಹಾಗಾಗಿ ಇದು ಹೆಣ್ಣುಮಕ್ಕಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಈ ಎಲ್ಲ ಕನ್ಸರ್ನ್ಸ್ಗಳನ್ನು ಅಡ್ರೆಸ್ ಮಾಡಬೇಕು ಅಂತಂದರೆ ಇವಾಗ ಕನ್ಸೆಂಟ್ ಅಂದರೆ ಏನು ಅಂತ ಆ ಮಗುವಿಗೂ ಗೊತ್ತಿರಬೇಕು, ಹೆಣ್ಮಕ್ಳಿಗೂ ಗೊತ್ತಿರಬೇಕಲ್ಲ ಕನ್ಸೆಂಟ್ ಅಂದರೆ ಏನು. ರೀಸೆಂಟಾಗಿ ನಾವು ಇಶ್ಯೂಸ್ಗಳನ್ನು ನೋಡಿದ್ದೀವಿ. ಏಕೆಂದರೆ ಈ ಒಂದು ಇಶ್ಯೂಸ್ ನಡಿನಲ್ಲಿ ಏಜ್ನ ಆಧಾರದ ಮೇಲೆ ಕನ್ಸೆಂಟ್ ಅಂತ ಒಂದು ವೇಳೆ ಮಗು ಅಪ್ರಾಪ್ತ ವಯಸ್ಸಿನಲ್ಲಿ ಇತ್ತಂತಂದರೆ ಆ ಸಂದರ್ಭದಲ್ಲಿ ಆ ಮಗುವಿಗೆ ವಿಶ್ ಇದ್ರೂ ಸಹ ಅಥವಾ ಸೆಕ್ಷುವಲ್ ಆ್ಯಕ್ಟ್ ನಡಿನಲ್ಲಿ ಆ ಒಂದು ಏಜ್ ಕಡಿಮೆ ಇದ್ರೂ ಸಹ ಯಾರು ಅಡಲ್ಟ್ ಅಲ್ಲಿ ಕ್ರೈಮನ್ನು ಕ್ರಿಯೇಟ್ ಮಾಡಿರ್ತಾರಲ್ಲ ಅವರನ್ನು ಆಟೋಮೆಟಿಕ್ಲಿ ಕ್ರಿಮಿನಲ್ ಆಗಿ ಕನ್ಸಿಡರ್ ಮಾಡಬೇಕು ಅಥವಾ ಅವ್ರಿಗೆ ಪನಿಷ್ ಮಾಡಬೇಕು. ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಮಗು ಆಲ್ರೆಡಿ ಇನ್ನೂ ಅಪ್ರಾಪ್ತ ವಯಸ್ಸಲ್ಲಿದೆ ಅಂತ. ಸೊ ಇಲ್ಲಿ ಕನ್ಸೆಂಟ್ ಇದ್ರೂ ಸಹ ಅದು ಕ್ರೈಮ್ ಅಂತ ನಾವು ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀವಿ? ಹಾಗಾಗಿ ಮಕ್ಕಳಿಗೆ ಇಲ್ಲಿ ಕನ್ಸೆಂಟ್ ಅಂತಂದರೆ ಏನು, ಅದ್ರ ಬಗ್ಗೆ ಎಲ್ಲ ಎಜುಕೇಷನ್ಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ರಿಪೋರ್ಟನ್ನು ನಾವು ಇದು ಆಲ್ರೆಡಿ ನೋಡಿದ್ವಿ. ಶಾಲೆಗಳಲ್ಲಿ ಯಾವ ರೀತಿಯಾಗಿ ನಾವು ಸೆಕ್ಷುವಾಲಿಟಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕೊಡಬೇಕು, ಮಕ್ಕಳಲ್ಲಿ ಯಾವ ರೀತಿಯಾಗಿರ್ಬೋದು. ಬರೀ ಮಕ್ಕಳಲ್ಲಿ ಅಷ್ಟೇ ಅಲ್ಲ, ಇವತ್ತು ಪೇರೆಂಟ್ಸ್ಗಳಲ್ಲಿ, ಕೇರ್ ಗಿವರಲ್ಲೂ ಸಹ ನಾವು ಸರಿಯಾದಂತಹ ಎಜುಕೇಷನನ್ನು ಕೊಡಬೇಕು ಅನ್ನುವಂಥದ್ದಾಗಲಿ, ಇದರಿಂದ ಮಕ್ಕಳ ಮೇಲೆ ಆಗ್ತಕ್ಕಂಥ ಅಬ್ಯೂಸನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಸೊ ಹೆಲ್ದಿ ರಿಲೇಷನ್ಶಿಪ್ ಅಂದರೆ ಏನು ಅನ್ನುವಂಥ ಐಡಿಯಾ ಆಗಿರ್ಬೋದು, ಅಥವಾ ಕನ್ಸೆಂಟ್ ಅಂದರೆ ಏನು ಅನ್ನುವಂಥದ್ದಾಗಲಿ, ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಎಜುಕೇಷನ್ಸನ್ನು ಕೊಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ರಿಪೋರ್ಟ್ ಅಂತಂದರೆ UN ಪಾಪ್ಯುಲೇಷನ್ ಫಂಡ್ ಇದು ಹೇಳೋ ಪ್ರಕಾರ ಇವತ್ತು ಒಬ್ಬ ಮಾನವ ಹಕ್ಕುಗಳನ್ನು ನಾವು ತೆಗೆದುಕೊಳ್ಬೇಕು ಅಂತಂದರೆ ಅಥವಾ ಮೂಲಭೂತ ಹಕ್ಕುಗಳಿಗೆ ಕನೆಕ್ಟ್ ಮಾಡುವಂತೆ ನಾವು ಕಾಂಪ್ರಿಹೆನ್ಸಿವ್ ಆಗಿ ಸೆಕ್ಷುವಾಲಿಟಿ ಎಜುಕೇಷನನ್ನು ಕೊಡಬೇಕು ಅನ್ನುವಂಥದ್ದು. ಸೊ ಇದರಿಂದ ನಾವು ಹ್ಯೂಮನ್ ರೈಟ್ಸನ್ನು, ಫಂಡಮೆಂಟಲ್ ರೈಟ್ಸನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ, ಜೊತೆಗೆ ಮಕ್ಕಳನ್ನು ಸಹ ಎಂಪವರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇವರ ಒಂದು ಹೆಲ್ತನ್ನು ಕಾಪಾಡೋದಾಗಲಿ, ಡಿಗ್ನಿಟಿಯನ್ನು ಪ್ರೊವೈಡ್ ಮಾಡೋದಾಗಲಿ, ವೆಲ್ ಬೀಯಿಂಗನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ UN ಪಾಪ್ಯುಲೇಷನ್ ಫಂಡು ಸಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಏಜ್ 5 ಬಿಲೋ ಇದ್ರೂ ಸಹ ಕಾಂಪ್ರಿಹೆನ್ಸಿವ್ ಆಗಿರುವಂತಹ ಒಂದು ಸೆಕ್ಷುವಾಲಿಟಿ ಎಜುಕೇಷನ್ಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದರಿಂದ ನಾವು ಸಾಕಷ್ಟು ವೈಲೆನ್ಸ್ಗಳನ್ನು, ಅಸಾಲ್ಟ್ಸ್ಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಸಹ ಕೊಟ್ಟಿರೋ ಪ್ರಕಾರ ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ಸೆಕ್ಸ್ ಎಜುಕೇಷನ್ಸನ್ನು ಪ್ರೊವೈಡ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಜರ್ನಲ್ಸ್ಗಳನ್ನು, ಎವಿಡೆನ್ಸ್ಗಳನ್ನು ಕಾಣ್ಬೋದು. ಇದರಿಂದ ನಾವು ಬೆಟರ್ ವೇನಲ್ಲಿ ರೈಟ್ಸ್ಗಳನ್ನು ಅಥವಾ ಹಕ್ಕುಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಇದರೊಂದಿಗೆ ಸ್ಟೇಟ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗೂ ಸಹ ಕೆಲವೊಂದಿಷ್ಟು ಅವೇರ್ನೆಸ್ ಕ್ಯಾಂಪೇನನ್ನು ಕ್ರಿಯೇಟ್ ಮಾಡಿದೆ. ಕೇರಳ ಹೈಕೋರ್ಟ್ ಸಜೆಷನ್ ಮಾಡಿರೋ ಪ್ರಕಾರ 2024-25 ಸಾಲಿನ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ನಡಿನಲ್ಲೂ ಸಹ ಇದಕ್ಕೆ ಸಂಬಂಧಪಟ್ಟಂತಹ ಎಜುಕೇಷನ್ಸನ್ನು ಪ್ರೊವೈಡ್ ಮಾಡಬೇಕು. ಪಾಸ್ಕೋ ರಿಲೇಟೆಡ್ ಇರತಕ್ಕಂತಹ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ಗೆ ಸಂಬಂಧಪಟ್ಟಂತೆ 2012 ಇರತಕ್ಕಂಥ ಈ ಒಂದು ಆ್ಯಕ್ಟ್ನ ಅವೇರ್ನೆಸ್ಸನ್ನು ಸಹ ಸ್ಪ್ರೆಡ್ ಮಾಡಬೇಕು. ಯುನೆಸ್ಕೋ 2021ನ ಗ್ಲೋಬಲ್ ಸ್ಟೇಟಸ್ ರಿಪೋರ್ಟ್ ಹೇಳೋ ಪ್ರಕಾರ ಇಲ್ಲಿ ನಾವು ಶಾಲೆಗಳಲ್ಲಿ ಕೆಪಾಸಿಟಿ ಬಿಲ್ಡಿಂಗನ್ನು ಇನ್ಕ್ರೀಸ್ ಮಾಡಬೇಕು, ಟೀಚರ್ಸ್ಗಳಲ್ಲಿ ಟ್ರೈನಿಂಗನ್ನು ತರಬೇಕು, ಅಕ್ಯುರೇಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ಕೊಡಬೇಕು, ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಸೈಲೆಂಟ್ ಡಿಸ್ಕಷನ್ಸ್ಗಳನ್ನು ಸಹ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಬೇಸಿಕಲಿ ಟೀಚರ್ಸ್ಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರೋಗ್ರಾಮ್ಸ್ಗಳನ್ನು ಕಂಡಕ್ಟ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಉಡಾನ್ ಪ್ರೋಗ್ರಾಮ್ ಇದೆ. ಈ ಒಂದು ಉಡಾನ್ ಪ್ರೋಗ್ರಾಮ್ನ ಮುಖಾಂತರ ರಿಪ್ರೊಡಕ್ಟಿವ್ ಹೆಲ್ತ್ ಯಾವ ರೀತಿಯಾಗಿರುತ್ತೆ, ಸೆಕ್ಷುವಲ್ ಹೆಲ್ತ್ ಪ್ರೋಗ್ರಾಮನ್ನು ಏಡ್ಸ್ ರಿಲೇಟೆಡ್ ಇರುವಂತೆ ಕಂಡಕ್ಟ್ ಮಾಡ್ತಾ ಬರ್ತಾ ಇದ್ದೇವೆ. ಇದೇ ರೀತಿಯಂಥ ಹೆಚ್ಚು ಪ್ರೋಗ್ರಾಮ್ಗಳನ್ನು ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಮುಖಾಂತರ ತರಬೇಕು ಅನ್ನುವಂಥದ್ದಾಗಲಿ
ಸೊ ಪ್ರಾಪರ್ ಆಗಿರುವಂಥ ಒಂದು ಕಮಿಟ್ಮೆಂಟ್ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಮಾಡ್ಬೋದು. ಈ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಸೆಕ್ಷುವಾಲಿಟಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಗೌರ್ಮೆಂಟ್ನ ಒಂದು ರೋಲ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸ್ಟೇಟ್ ಗೌರ್ಮೆಂಟ್ ಪ್ರಾಪರ್ ಆಗಿರುವಂಥ ಫ್ರೇಮ್ ವರ್ಕನ್ನು ತರಬೇಕು, ಕರಿಕ್ಯುಲಮ್ಗೆ ಸಂಬಂಧಪಟ್ಟಂಥ ಫೋಕಸನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ಟಿಕಲನ್ನು ಕನ್ಸಿಡರ್ ಮಾಡ್ಬೋದು. ಈ ಎಲ್ಲ ಆರ್ಟಿಕಲ್ ಇರುವಂಥ ಇನ್ಫಾರ್ಮೇಷನ್ ಸ್ಪೆಸಿಫಿಕಲಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಕನ್ಸಿಡರ್ ಮಾಡೋದಾದರೆ ಸೆನ್ಸಸ್ 2001, ಈ ಒಂದು ಸೆನ್ಸಸ್ ನಡಿನಲ್ಲಿ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಹೊಂದಿರತಕ್ಕಂತಹ ಸ್ಟೇಟ್ ಯಾವ ರೀತಿಯಾಗಿದೆ ಅಂತ ಕೇಳಿದ್ದಾರೆ. ಉತ್ತರ ಪ್ರದೇಶ ಆದ ಮೇಲೆ ಇರತಕ್ಕಂಥ ಸ್ಟೇಟ್ ಇದು. ಆ್ಯಕ್ಚುಲಿ 2001 ಬೇಡ, 2011 ಕನ್ಸಿಡರ್ ಮಾಡಿ. 2011 ಇರ್ತಕ್ಕಂತಹ ಸ್ಟೇಟ್ ಯಾವ ರೀತಿಯಾಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ಈ 5 ಆರ್ಟಿಕಲ್ಸ್ಗಳು ನಮಗೆ ಇವತ್ತಿನ ಹಿಂದೂ ಅನಾಲಿಸಿಸ್ನಿಂದ ಇಂಪಾರ್ಟೆಂಟ್ಲಿ ನಾವು ಕರೆಕ್ಟ್ ಮಾಡ್ಕೋಬೋದು. ಈ ಒಂದು ಹೊಸ ಇನಿಷಿಯೇಟಿವ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನೇ ಸಲಹೆ ಇದ್ದರೂ ಅಥವಾ ಏನೇ ಡೌಟ್ಸ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾವು ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ.